2020 ನಂತರದೊಳಗೆ ನಾವು ದನ್ನಿಯವರನ್ನ ನೋಡ್ತಾ ಹೋದಾಗ ಬಹಳ ಸಮೀಪದಿಂದ ಗುರುತಿಸುವಾಗ ನಮಗೆ ಅವರ ವೇಗ, ಅವರ ಶ್ರದ್ಧೆ, ಅವರ ಸಮರ್ಪಣೆ ಕೇವಲ 4 ವರ್ಷದಲ್ಲಿ ಗಮನಿಸ್ತಾ ಹೋದ್ರು ಕೂಡ ಅದು ಕೇವಲ ಅವರ ಒಲವು ಪ್ರೀತಿ ಕೇವಲ ಬರವಣಿಗೆ ಮೂಲಕ, ಅದು ಕಾವ್ಯಾತ್ಮಕವಾದ ಸಾಹಿತ್ಯಿಕವಾದಂತಹ ಬರವಣಿಗೆ ಮೂಲಕ. ಹೀಗಾಗಿ ಕೇವಲ 4 ವರ್ಷಗಳಲ್ಲಿಯೇ ಇಡೀ ಜಿಲ್ಲೆಯೊಳಗೆ ತಮ್ಮ ಬರವಣಿಗೆ ಮೂಲಕ ದನ್ನಿಯವರು ನಮಗೆಲ್ಲರಿಗೂ ಪರಿಚಿತರು. ಯಾಕೆ ಅಂತಂದ್ರೆ ಇಂಥ ಒಬ್ಬ ಧರ್ಮಣ್ಣ ದನ್ನಿಯವರ ಪರಿಚಯವನ್ನ ಸಂಕ್ಷಿಪ್ತವಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ನೋಡಿದ್ರೆ ಧರ್ಮಣ್ಣ ದನ್ನಿಯವರಿಗೆ ಈ ರೀತಿಯ ಬರವಣಿಗೆ ಹೇಗೆ ಬಂತು, ಈ ರೀತಿಯ ಸಾಹಿತ್ಯಿಕವಾದ ಆಸಕ್ತಿ ಹೇಗೆ ಬಂತು ಅಂತಂದ್ರೆ ನಾವೆಲ್ಲ ನೆನಪಿಸಿಕೊಳ್ಬೇಕು. ಅತ್ಯಂತ ನಮ್ಮ ಆಳಂತ ತಾಲೂಕಿನ ಕಡಗಂಚಿ ಗ್ರಾಮದ ಅತ್ಯಂತ ಕಡುಬಡತನ ಕುಟುಂಬದಲ್ಲಿರುವಂತಹ ಚಿಕ್ಕ ಕುಟುಂಬದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಕ್ಕೆ ಸೇರಿದಂತ ಧರ್ಮಣ್ಣ ದನ್ನಿ ಅವರ ಕುಟುಂಬವೇ, ಅವರ ತಂದೆ ತಾಯಿಗಳೇ ಅವರೆಲ್ಲ ಸಾಹಿತ್ಯಿಕ ಆಸಕ್ತಿಗೆ ಪ್ರೇರಣೆ ಮತ್ತು ಆಶಾದಾಯಕವಾದಂತಹ ಒಂದು ಪರಿಸರವನ್ನು ಹುಟ್ಟಿಸಿದಂಥವರು. ಅಂದ್ರೆ ಅರ್ಥ ಅವರ ತಂದೆ ಹುಸ್ನಪ್ಪ ದನ್ನಿಯವರು ನಮ್ಮ ತಾಲೂಕಿನಲ್ಲಿ ಒಂದು ಕಾಲಕ್ಕೆ ಅತ್ಯಂತ ಉತ್ತಮವಾದ ಲಾವಣಿ ಪದಗಳನ್ನ, ಹಂದಿ ಪದಗಳನ್ನ, ಜನಪದ ಪದಗಳನ್ನ ಕಟ್ಟುವಂತಹ ಕೌಶಲ್ಯವನ್ನು ಹೊಂದಿದವರು. ಹೀಗಾಗಿ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಹುಸ್ನಪ್ಪ ದನ್ನಿಯವರು ಯಾವ ರೀತಿಯ ಗಾಯನವನ್ನು ಮಾಡ್ತಿರು ಅಂತಂದ್ರೆ, ಇವತ್ತು ವೇದಿಕೆ ಒಳಗೆ ಅದೇ ಬುಸ್ನೂರಿನ ಸೊಸೆ ನೀಲಂಬಕ್ಕ ಪಾಟೀಲ್ ಅವರಿದ್ದಾರೆ. ಧರ್ಮಣ್ಣ ದನ್ನಿಯವರು ಅವತ್ತು ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟದ ಹಾಡುಗಳನ್ನ ಆವತ್ತು ಧರ್ಮಣ್ಣ ದನ್ನಿಯವರ ತಂದೆ ಹುಸ್ನಪ್ಪ ದನ್ನಿಯವರು ಹಾಡ್ತಾ 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 ಹೋದಾಗ ಅದೇ ಬುಸ್ನೂರಿನೊಳಗೆ ಅಲ್ಲಿಯ ಭೈರಪ್ಪ ಗೌಡರು, ಅಲ್ಲಿ ಎಲ್ಲ ಹಿರಿಯರು ಅವರ ಲಾವಣಿ ಪದ್ಯಗಳನ್ನ, ಆ ಹೋರಾಟದ ಗೀತೆಗಳನ್ನ ಕೇಳಿ ಆವತ್ತು ಅವರಿಗೆ ಬೆಳ್ಳಿ ಖಡ್ಗವನ್ನ, ಅಂದ್ರೆ ಧರ್ಮಣ್ಣ ದನ್ನಿಯವರ ತಂದೆಯವರಿಗೆ ಬೆಳ್ಳಿ ಖಡ್ಗವನ್ನ ಹಾಕೋದ್ರ ಮೂಲಕ ಗೌರವಿಸಿದ್ರು ಅಂತ ಹೇಳಿ. ಇದು ಒಂದು ಕಡೆ. ಇದರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಹುಸ್ನಪ್ಪ ದನ್ನಿಯವರ ಅಷ್ಟೇ ಅಲ್ಲ, ಅವರ ತಾಯಿಯೂ ಕೂಡ ಅದೇ ರೀತಿಯ ಜನಪದ ಸಾಹಿತ್ಯವನ್ನ, ಜನಪದ ಕಲೆಯನ್ನ, ಜೋಗುಳ ಹಾಡುಗಳನ್ನ ಮತ್ತು ಬೀಸುವ ಕುಟ್ಟುವ ಹಾಡುಗಳನ್ನ ಹಾಡುವಂತವರು. ಹೀಗಾಗಿ ತಮ್ಮ ಕುಟುಂಬದೊಳಗೆ ಬಡತನ ಇದ್ದಿರಬಹುದು, ಆದ್ರೆ ಒಂದು ಸಾಹಿತ್ಯಿಕವಾದ ಒಲವಿದೆಯಲ್ಲ, ಪ್ರೀತಿ ಇದೆಯಲ್ಲ, ಧರ್ಮಣ್ಣ ದನ್ನಿಯವರಿಗೆ ಬಾಲ್ಯದೊಳಗೆ ಅವರ ತಂದೆ ತಾಯಿ ತುಂಬಾ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಹೊಟ್ಟೆ ತುಂಬಾ ಅನ್ನ ಕೊಟ್ಟರು ಅನ್ನೋದು ಅಷ್ಟೇ ಅಲ್ಲ, ಅವರ ಹೃದಯವನ್ನ ಪ್ರಫುಲ್ಲಗೊಳಿಸುವ ರೀತಿಯೊಳಗ ಅವರ ತಂದೆ ತಾಯಿ ನೀಡಿದ್ದಾರೆ. ಹೀಗಾಗಿ ಇಂತಹ ಸಂದರ್ಭದೊಳಗೆ ನಾನು ಧರ್ಮಣ್ಣ ದನ್ನಿಯವರ ತಂದೆ ತಾಯಿಗಳನ್ನು ಕೂಡ ಸ್ಮರಿಸುತ್ತಾ, ಬಹುತೇಕವಾಗಿ ಇನ್ನೊಂದು ಬಹಳ ಮುಖ್ಯ. ಹೌದು, ಇಲ್ಲಿ ಯಾವ ನಮ್ಮೆಲ್ಲ ಹುಡುಗರಿದ್ದಾರೆ, ವಿದ್ಯಾರ್ಥಿಗಳು ಒಂದಿಷ್ಟು ಜನ ಹೋಗಿದ್ದಾರೆ. ಅವ್ರು ಇಲ್ಲದೆ ಇದ್ರೂ ಕೂಡ ಚಿಂತೆ ಇಲ್ಲ, ಬಹಳಷ್ಟು ಜನ ಶಿಕ್ಷಕರಿದ್ದೀವಿ ನಾವೆಲ್ಲ ಇಲ್ಲಿ. ನಾನು ಬಹಳ ಕಡೆ ಹೇಳ್ತೀನಿ, ಹೈಸ್ಕೂಲ್ ಶಾಲೆ ಇದೆಯಲ್ಲ, ಹೈಸ್ಕೂಲ್ ಕಲಿಸುವ ಶಿಕ್ಷಕರಿದ್ದೀವಲ್ಲ, ಯಾವ ಡಿಗ್ರಿ ಕಾಲೇಜು ಇರಲಿ, PU ಕಾಲೇಜ್ಗಿಂತ ಹೈಸ್ಕೂಲ್ ಒಳಗೆ ಯಾರ್ಯಾರು ನಾವು ಪಾಠ ಮಾಡ್ತೀವೋ ಅಲ್ಲಿ ಕಲಿಸುವಂತ ಶಿಕ್ಷಕರು ಬಹಳ ಕಾಳಜಿಯಿಂದ ಗಮನಿಸಬೇಕು. ಧರ್ಮಣ್ಣ ದನ್ನಿಯವರು ಹೈಸ್ಕೂಲ್ನೊಳಗೆ ಓದುವಾಗಲೇ ಕವಿತೆಗಳನ್ನ ಬರೀತಿದ್ರು ಅನ್ನೋದಕ್ಕೆ ಕಡಗಂಚಿ ಊರು ಸಾಕ್ಷಿ ಇದೆ. ಅಂದ್ರೆ ಅರ್ಥ, ಕಡಗಂಚಿ ಊರದ ವಿದ್ಯಾವರ್ಧಕ ಆ ಸಂಸ್ಥೆ ನಡೆಸುವಂತಹ ಪ್ರೌಢಶಾಲೆಯ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಧರ್ಮಣ್ಣ ದನ್ನಿ. ಮನೆಯೊಳಗೆ ಬಡತನ ಇರಬಹುದು, ಆದ್ರೆ ಅವರ ಓದಿಗೆ, ಅವರ ಶಿಕ್ಷಣಕ್ಕೆ, ಅವರೊಳಗಿರುವ ಹಸಿವಿಗೆ ಅದ್ಯಾವುದು ಬಡತನ ಇರಲಿಲ್ಲ. ಹೀಗಿರುವ ಧರ್ಮಣ್ಣ ದನ್ನಿಯವರು ಆ ಶಾಲೆಯೊಳಗೆ ಒಬ್ಬ ಬೈರ್ಶೆಟ್ಟಿ, PS ಬೈರ್ಶೆಟ್ಟಿ ಅಂತ ಬಿಜಾಪುರ ಮಾಸ್ಟರ್, ಅವರು ಕನ್ನಡ ಮಾಸ್ಟರ್. ಹೀಗಾಗಿ ಆ ಕನ್ನಡ ಶಿಕ್ಷಕರಾದ ಬೈರ್ಶೆಟ್ಟಿ ಅವರು ಅಲ್ಲಿಯ ಪ್ರತಿ ದಿನ ಅಂದ್ರೆ ವಾರದಲ್ಲಿ ಶುಕ್ರವಾರಕ್ಕೊಮ್ಮೆ ಅವರು ನಿಬಂಧ ಸ್ಪರ್ಧೆಯನ್ನು, ರಸಪ್ರಶ್ನೆ ಸ್ಪರ್ಧೆಯನ್ನು, ಗಾಯನ ಸ್ಪರ್ಧೆಯನ್ನು ಏನಾದ್ರೂ ಒಂದು ಶಾಲೆಯೊಳಗೆ ಚಟುವಟಿಕೆ ಮಾಡ್ತಿದ್ರು. ಹೌದು, ಆ ಶಾಲೆಯೊಳಗ 20, 30 ಅನ್ಕೊಳ್ಳೋಣ, 200 ಅನ್ಕೊಳ್ಳೋಣ ವಿದ್ಯಾರ್ಥಿಗಳಿದ್ರು. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಕೀಳರಿಮೆಯನ್ನ ದಾಟಿ ಬಹುತೇಕ ಇವತ್ತಿನ ಸಮುದಾಯವನ್ನು ಗಮನಿಸುವುದು ಮತ್ತು ಧರ್ಮಣ್ಣ ದನ್ನಿಯವರ ಬಾಲ್ಯವನ್ನ, ರಮೇಶ್ ಬಾಳ್ಕರ್ ಅವರ ಬಾಲ್ಯವನ್ನ ನಾವು ಗಮನಿಸುವಾಗ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ನಾವು ಇದನ್ನ. ಯಾಕೆ ಅಂತಂದ್ರೆ ಅವರ ಬೆಳವಣಿಗೆ, ಅವರ ಸಾಧನೆ ಇದೆಯಲ್ಲ, ಅವರನ್ನ ಗುರುತಿಸಿಕೊಳ್ಳುವ ವ್ಯವಸ್ಥೆ ಇದೆಯಲ್ಲ, ಅದು ಬಹಳ ಹೆಚ್ಚು ನಮಗೆ ಗೌರವವನ್ನು ತಂದುಕೊಡುತ್ತದೆ. ಹೀಗಾಗಿ 1980ರ ದಶಕದೊಳಗ ಪ್ರೌಢಶಾಲೆಗೆ ಹೋದಂತ ಧರ್ಮಣ್ಣ ದನ್ನಿ ಆ ಊರಿನ ಶಾಲೆಯೊಳಗ ಎಲ್ಲ ವಿದ್ಯಾರ್ಥಿಗಳಿಗಿಂತ ನಿಬಂಧ ಸ್ಪರ್ಧೆ ಆಗಲಿ, ಗಾಯನ ಆಗಲಿ, ಮಾತನಾಡುವಾಗಲಿ, ಭಾಷಣ ಆಗಲಿ ಎಲ್ಲದರೊಳಗೂ ಎತ್ತಿದ ಕೈ. ಇಂಥ ಒಬ್ಬ ವಿದ್ಯಾರ್ಥಿ ಸಹಜವಾಗಿ ಅಲ್ಲಿರುವ PS ಬೈರ್ಶೆಟ್ಟಿ ಎನ್ನುವ ಕನ್ನಡ ಶಿಕ್ಷಕನ ಪ್ರೀತಿಗೆ ಕಾರಣರಾಗ್ತಾರೆ, ಅತ್ಯಂತ ಒಲುವಿಗೆ ಕಾರಣರಾಗ್ತಾರೆ. ಈ ಕಾರಣದಿಂದ ಅವರು ಇವ್ರಿಗೆ ಹೆಚ್ಚು ಮಾರ್ಗದರ್ಶನವನ್ನು, ಹೆಚ್ಚು ಪ್ರೀತಿಯನ್ನ, ಹೆಚ್ಚು ಅಕ್ಕರೆಯನ್ನ ಕೊಟ್ಟು ಆ ಕಾರಣಕ್ಕೆ ಅವರೊಳಗೆ ಒಂದು ಕವಿತೆಯ ಚಿಲುಮೆ ಹೊರಬಂತು. ಅಷ್ಟೇ ಅಲ್ಲ, ಆ ಶಾಲೆಯೊಳಗೆ 1980ರೊಳಗ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಆಗ್ತದೆ. ನಾವೇನು ವಾರ್ಷಿಕ ಸ್ನೇಹ ಸಮ್ಮೇಳನ ಕರಿತೀವಲ್ಲ, ಆ ಸ್ನೇಹ ಸಮ್ಮೇಳನ ನಡೀತು. ಆ ಸಮ್ಮೇಳನಕ್ಕೆ PS ಬೈರ್ಶೆಟ್ಟಿ ಅವರು ಬಹಳ ಪ್ರೀತಿಯಿಂದ ಅವರು ಬಿಜಾಪುರದ ಅವತ್ತಿನ ದೊಡ್ಡ ಕನ್ನಡದ ಸಾಹಿತಿ ಸಿಪ್ಪಿ ಲಿಂಗಣ್ಣ ಅವರನ್ನು ಕರೆಸ್ತಾರೆ. ಬಹುತೇಕವಾಗಿ ಧರ್ಮಣ್ಣ ದನ್ನಿ ಅವರ ಬಗೆಗೆ ಪ್ರೀತಿ ಇರುವ PS ಬೈರ್ಶೆಟ್ಟಿ ಸರ್ ಅವರು ಅವತ್ತು ಈ ಹುಡುಗ, ನಮ್ಮ ಶಾಲೆ ಹುಡುಗ ಬಹಳ ಚೆನ್ನಾಗಿ ಕವಿತೆ ಬರೀತಾನೆ ಅಂತ ಹೇಳಿ ಆ
ಸಿಂಪಿ ಲಿಂಗಣ್ಣವರನ್ನ ಪರಿಚಯ ಮಾಡುತ್ತಾರೆ. ಹಾಗೆ ಆ ಸಿಂಪಿ ಲಿಂಗಣ್ಣವರಿಗೆ ನಮ್ಮ ಧರ್ಮಣ್ಣ ದನ್ನಿ ಅವರು ಒಂದು ಕವಿತೆಯನ್ನು ಕೊಡ್ತಾರೆ. ಆ ಕವಿತೆಯನ್ನ ಓದಿದಂಥ ಸಿಂಪಿ ಲಿಂಗಣ್ಣ ಕೆಲವು ಕ್ಷಣ ಇರಬಹುದು, ಆದರೆ ಪುಟ್ಟ ಹುಡುಗನ ಬೆನ್ಮೇಲೆ ಚಪ್ಪರಿಸಿ ಬೆಂತಟ್ಟಿ ನಿನ್ನ ಕವಿತೆಗೆ ಒಂದು ಮೆಚ್ಚುಗೆ, ಸಮ್ಮತಿ, ಒಂದು ಗೌರವವನ್ನ ಸಲ್ಲಿಸ್ತಾರೆ. ಅದು ಧರ್ಮಣ್ಣ ದನ್ನಿ ಅವರೊಳಗೆ ಅವರ ಕಾವ್ಯಾತ್ಮಕ ಶಕ್ತಿಗೆ ಇನ್ನಷ್ಟು ಪುಷ್ಟಿ ಕೊಡುತ್ತದೆ. ಹೀಗೆ ಧರ್ಮಣ್ಣ ದನ್ನಿಯವರ ಬದುಕಿನಲ್ಲಿ ನಾನು ಹೇಳುವುದು ಅವರ ತಂದೆ ತಾಯಿ, ಅವರ ಕುಟುಂಬ, ಆ ಕಡಗಂಚಿ ಊರಿನ ಸೌಹಾರ್ದ ವಾತಾವರಣ, ಆ ಶಾಲೆಯ ಶಿಕ್ಷಕರು ಕಾರಣರು ಅನ್ನುವುದಕ್ಕೆ ಈ ಮಾತುಗಳನ್ನು ಹೇಳ್ತೀನಿ. ಈ ರೀತಿ ಬೆಳೆದಂತ ಧರ್ಮಣ್ಣ ದನ್ನಿಯವರು ಅವರ PUC ಮತ್ತು ಅವರ ಎಲ್ಲ ಪದವಿ ಶಿಕ್ಷಣವನ್ನ ಕಲಬುರಗಿಯೊಳಗೆ ಕಲಿತು, ಆದರೆ ಕಲಬುರಗಿ ನಂತರ ಅವರಿಗೆ ಬಹಳ ಅತ್ಯುತ್ತಮವಾದಂತಹ ಕಲಿಕೆಗೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಕಟ್ಟಿಕೊಟ್ಟಿರುವುದು ಅವರು MA ಇತಿಹಾಸವನ್ನ ಧಾರವಾಡದಲ್ಲಿ ಕಲಿತು, ಧಾರವಾಡ ವಿಶ್ವವಿದ್ಯಾಲಯದ MA ಇತಿಹಾಸವನ್ನ ಕಲಿತು. ಹೀಗಾಗಿ ಧಾರವಾಡದ ಸಾಹಿತ್ಯಿಕ ಪರಿಸರ, ಅಲ್ಲಿಗೆ ಧಾರವಾಡದ ಸಾಹಿತ್ಯಿಕ ಅಚ್ಚುಕಟ್ಟುತನ ಇವೆಲ್ಲವೂ ಕೂಡ ಧರ್ಮಣ್ಣ ದನ್ನಿಯವರ ವ್ಯಕ್ತಿತ್ವದ ಮೇಲೆ ಅತ್ಯಂತ ಗಂಭೀರವಾದ ಪ್ರಭಾವವನ್ನು ಬೀರುದು ಅನ್ನೋದನ್ನ ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಇತ್ತೀಚೆಗೆ ಅವರ ಕೆಲವು ಕವಿತೆಗಳನ್ನ, ಕೆಲವು ಕವನಗಳನ್ನ ನೋಡ್ತಾ ಹೋದಾಗ ನನಗೆ ಅವರ ಕವಿತೆಯೊಳಗೆ ಎಲ್ಲೋ ಒಂದು ಕಡೆ ದ.ರಾ. ಬೇಂದ್ರೆಯವರ ವಾಸನೆ ಬರ್ತದೆ, ದ.ರಾ. ಬೇಂದ್ರೆಯವರ ಜನಪದ ಶೈಲಿ ನೆನಪಿರುತ್ತದೆ. ಇಂತಹ ಮಾತುಗಳನ್ನು ಹೇಳ್ತಾ ಧರ್ಮಣ್ಣ ದನ್ನಿಯವರು ಅಲ್ಲಿಂದ ಧಾರವಾಡದಿಂದ ಬಂದ ಮೇಲೆ ಇಲ್ಲಿ ಅವರು B.Ed ಮುಗಿಸಿದ್ರು. B.Ed ಮುಗಿಸಿದ ಮೇಲೆ ಬಹುತೇಕವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಡೀ ದಲಿತ ಸಂಘಟನೆಗೆ, ಇಡೀ ದಲಿತ ಹೋರಾಟಕ್ಕೆ ನಮ್ಮ ಕಲಬುರಗಿಯ ಒಂದು ಶಕ್ತಿ ಕೇಂದ್ರವಾಗಿತ್ತು. ಹೀಗಾಗಿ ಧರ್ಮಣ್ಣ ದನ್ನಿಯವರ ವಿದ್ಯಾರ್ಥಿಯ ಬದುಕಿನೊಳಗೆ, ಅವರ ಸಾಹಿತ್ಯಿಕ ಬದುಕಿನ ಆರಂಭದೊಳಗೆ ಇಲ್ಲಿರುವಂತಹ ಚನ್ನಣ್ಣ ವಾಲಿಕರ್ ಮತ್ತು D.G. ಸಾಗರ್ ಈ ರೀತಿಯ ಹೋರಾಟಗಾರರೆಲ್ಲರೂ ಕೂಡ ಅವರಿಗೆ ಅತ್ಯಂತ ಸಾಮೀಪ್ಯದಲ್ಲಿ ಗುರುತಿಸುವಂಥವು. ಹೀಗಾಗಿ ಧರ್ಮಣ್ಣ ದನ್ನಿಯವರ ಪ್ರಾರಂಭದ ಬದುಕು ಅಂಬೇಡ್ಕರ್ ಕುರಿತಾದ ಪ್ರೀತಿ, ಅಂಬೇಡ್ಕರ್ ಕುರಿತಾದ ಜಯಂತಿಗಳು ಆಚರಣೆ, ಅಂಬೇಡ್ಕರ್ ಕುರಿತಾದ ಚಿಂತನೆಗಳನ್ನು ಹಂಚುವುದು, ಈ ರೀತಿ ಎಲ್ಲವನ್ನ ಕಟ್ಟಿಕೊಂಡಂತ ಧರ್ಮಣ್ಣ ದನ್ನಿ ತಮ್ಮ ಪ್ರಾರಂಭದ ಯಾವ ಶಾಲೆಯ ವಿದ್ಯಾರ್ಥಿಯೋ ಅದೇ ಶಾಲೆಯೊಳಗೆ 4 ವರ್ಷಗಳ ಕಾಲ ಗೌರವ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ಹಾಗೆ ಶಿಕ್ಷಕರಾಗಿ ಆರಂಭಿಸಿರ್ತಕ್ಕಂಥ ಧರ್ಮಣ್ಣ ದನ್ನಿಯ ವೃತ್ತಿಯ ಬದುಕಿದೆಯಲ್ಲ, ಅದು ನಂತರ ಸಮೀಪದಲ್ಲಿರುವಂತಹ ಲಾಡ್ ಚುಂಚೋಳಿಯೊಳಗ 1995 ಅಂದ್ರೆ ಇವತ್ತಿಗೆ 20 ವರ್ಷ ಆಯಿತು. 20 ವರ್ಷಗಳಿಂದ ಲಾಡ್ ಚುಂಚೋಳಿಯ ಸಿದ್ದೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಲಾಡ್ ಚುಂಚೋಳಿ ಶಾಲೆ ಬಗ್ಗೆ ನನಗೆ ಬಹಳ ಗೌರವ. ಕಾರಣ ಏನು ಅಂತಂದ್ರೆ ಧರ್ಮಣ್ಣ ದನ್ನಿ ಅವರ ಕೈಯೊಳಗೆ ನಾನೂ ಕೂಡ ಸಹೋದ್ಯೋಗಿ, ಅಂದ್ರೆ 4 ವರ್ಷಗಳ ಕಾಲ ನನ್ನ ಮುಖ್ಯ ಶಿಕ್ಷಕರಾಗಿದ್ದರು. ಈ ಎಲ್ಲ ಕಾರಣಕ್ಕೆ ಲಾಡ್ ಚುಂಚೋಳಿಯ ಒಂದು ಅತ್ಯಂತ ಸಣ್ಣ ಊರದು, ಒಬ್ಬ ಅತ್ಯಂತ ಬಡ ಕುಟುಂಬದಿಂದ ಬಂದಂತ ಒಬ್ಬ ವ್ಯಕ್ತಿ ನಡೆಸುವಂತ ಶಾಲೆ. ಆತನಿಗೆ ಆರ್ಥಿಕವಾಗಿ ಪ್ರತಿಷ್ಠೆ, ರಾಜಕೀಯ ಬೆಂಬಲ ಯಾವುದೂ ಇಲ್ಲ. ಆದ್ರೆ ಆ ಶಾಲೆಗೆ ಒಟ್ಟು ಶಕ್ತಿ ತುಂಬುವಂತ ಶಕ್ತಿ ಯಾರು ಅಂದ್ರೆ ಧರ್ಮಣ್ಣ ದನ್ನಿಯವರು. ಇವತ್ತು ನಾನು ಬಹಳ ಗೌರವದಿಂದ ಹೇಳ್ಕೊಳ್ತೀನಿ. ಅಲ್ಲಿ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಬರೋದ್ರಿಂದ ಹಿಡ್ಕೊಂಡು ಮತ್ತು ಬಹಳ ಸಲ ಧರ್ಮಣ್ಣ ದನ್ನಿ ನೀವೆಲ್ಲ ಪತ್ರಿಕರ್ತರು ಅಂತ ಗುರುತಿಸ್ತೀರಿ. ನಮ್ಮ ಲಾಡ್ ಚುಂಚೋಳಿ ಶಿಕ್ಷಕರಿದ್ರ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದ, ಬಹುತೇಕ ಅವ್ರಿಗೆ ಬಹಳ ಸುಲಭ. ನನಗೆ ಎಷ್ಟೋ ಸಲ ಹೇಳ್ತೀನಿ, ಅವರು ಪಾಠ ಮಾಡೋದಿದೆಯಲ್ಲ ಅತ್ಯಂತ ನಮ್ದು ಅಶೋಕ್ ರೆಡ್ಡಿ ಅವರಿಗೆ ಗೊತ್ತಿರುತ್ತದೆ, ಅತ್ಯಂತ ಅಕ್ಕರೆಯಿಂದ, ಅತ್ಯಂತ ಒಲುಮೆಯಿಂದ ಪಾಠ ಮಾಡುವಂತಹ ಒಬ್ಬ ಒಳ್ಳೆ ಶಿಕ್ಷಕರು ಕೂಡ ಧರ್ಮಣ್ಣ ದನ್ನಿ. ಅವರ ಇತಿಹಾಸ ಹೇಳುವುದು, ಅವರ ವಿದ್ಯಾರ್ಥಿಗಳೊಂದಿಗೆ ಬಹಳ ಪ್ರೀತಿಯಿಂದ, ಸಲುಗೆಯಿಂದ ಮಾತನಾಡೋದು, ಇವೆಲ್ಲವನ್ನ ನಾನು ಕಂಡವನು. ಹೀಗಾಗಿ ಧರ್ಮಣ್ಣ ದನ್ನಿಯವರ ಆ ಶಿಕ್ಷಕ ವೃತ್ತಿಯ ಜೊತೆಗೆ ಅವರ ಬದುಕಿನೊಳಗೆ ನಾವೆಲ್ಲ ನೋಡುವುದು ಏನು ಅಂತಂದ್ರೆ, ಶಿಕ್ಷಕರಾಗಿ ಜೊತೆಗೆ ಅವರು ಬರವಣಿಗೆ ಕಡೆಗೆ ಮುಂದಾದರು. ಹೌದು, ಬಹಳ ಮುಖ್ಯವಾದದ್ದು ಯಾವುದು ಅಂತಂದ್ರೆ, ಅವರು 2 ರೀತಿಯೊಳಗೆ, ಒಂದು ಈ ತಾಲೂಕಿನ ಪತ್ರಕರ್ತರಾಗಿ, ಬಹುಶಃ ಅಲ್ಲಿ ಶಿಕ್ಷಕರಾಗಿದ್ದಾಗಲೇ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯೊಳಗೆ ವರದಿಗಾರರಾಗಿ ಕೆಲಸ ಮಾಡ್ತಾರೆ. ಬಹುತೇಕ ನಾವೆಲ್ಲ ಸಣ್ಣವರು, ಇಲ್ಲಿರುವಂತ ಪ್ರಭಾಕರ್ ಸಲ್ಗರೆ, D.M. ಪಾಟೀಲ್, ವಿಶ್ವನಾಥ್ ಬಕ್ರೆ, ಧರ್ಮಣ್ಣ ದನ್ನಿ ಈ ತಾಲೂಕಿನ ಆರಂಭಿಕ ಪತ್ರಕರ್ತರು. ಅಂದ್ರೆ ಅರ್ಥ, ಧರ್ಮಣ್ಣ ದನ್ನಿಯವರು ಈ ತಾಲೂಕಿನ ಯಾವುದೇ ನೀರಾವರಿ ಇರಲಿ, ಕೃಷಿ ಇರಲಿ, ಶಿಕ್ಷಣ ಇರಲಿ, ಯಾವುದೇ ದೇವಸ್ಥಾನ ಇರಲಿ, ಈ ತಾಲೂಕಿನ ಇತಿಹಾಸವನ್ನ, ಈ ತಾಲೂಕಿನ ಎಲ್ಲ ಕ್ಷೇತ್ರಗಳ ಬಗ್ಗೆ ಅಪಾರವಾದ ಒಲವನ್ನ ಹೊಂದಿದಂಥವರು, ಅದರ ಬಗ್ಗೆ ಅರಿವನ್ನ ಹೊಂದಿದಂಥವರು, ಜ್ಞಾನವನ್ನ ಹೊಂದಿದಂಥವರು. ಹೀಗಾಗಿಯೇ ಅವರ ಲೇಖನಗಳು, ಅವರ ಬರವಣಿಗೆ ಇವತ್ತಿಗೂ ಕೂಡ ನಾವೆಲ್ಲ ನೆನಪಿಸ್ಕೊಳ್ತೀವಿ. ನಮ್ಮಲ್ಲಿ ಎಲ್ಲ ಪತ್ರಕರ್ತರಲ್ಲಿ ಬಹಳ ಜನ ಸಿಗ್ತೀವಿ ನಾವು, ಆದ್ರೆ ಅತ್ಯಂತ ಒಂದು ವಸ್ತುನಿಷ್ಠವಾಗಿ ಬರೆಯುವಂತಹ ಪತ್ರಕರ್ತರು ಯಾರು ಅಂದ್ರೆ ನಾವೆಲ್ಲ ಬೆರಳು ಮಾಡ್ತೀವಿ ಧರ್ಮಣ್ಣ ದನ್ನಿ ಕಡೆ. ಹೀಗಾಗಿ ಒಂದು ವಸ್ತುನಿಷ್ಠ ವರದಿಯನ್ನು ಕೊಡುವ ಮೂಲಕ ತಾಲೂಕಿಗೆ ಇಡೀ ಒಂದು 20 ವರ್ಷಗಳ ವರ್ತಮಾನಕ್ಕೆ ಸಾಕ್ಷಿಯಾದಂಥವರು ಧರ್ಮಣ್ಣ ದನ್ನಿ. ಹೀಗೆ ಆತ್ಮೀಯರೇ, ಇದರೊಟ್ಟಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ದಲಿತ ಸಾಹಿತ್ಯ ಚಳುವಳಿ ಇತ್ತಲ್ಲ, ಈ ತಾಲೂಕಿನಲ್ಲಿ ಆರಂಭಗೊಂಡಂತಹ ಸಾಹಿತ್ಯ ಚಳುವಳಿಗೆ ಅವರೂ ಕೂಡ ಅದರ ಪ್ರೇರಣೆಯಿಂದ ಪಡೆದಂಥವರು.
ಈ ಎಲ್ಲ ದಲಿತ ಸಾಹಿತ್ಯ ಚಳವಳಿ, ಅವರ ಪತ್ರಿಕಾ ಬದುಕು, ಅವರ ಶಿಕ್ಷಕ ವೃತ್ತಿ ಇವೆಲ್ಲವೂ ಕೂಡ ಅವರ ಮುಂಬರುವ ಸಾಹಿತ್ಯಿಕ ಕೃತಿಗಳಿಗೆ ಆಶ್ರಯವನ್ನ, ಆಧಾರವನ್ನ ಮತ್ತು ಇಡೀ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡ್ತು ಅನ್ನೋ ಕಾರಣಕ್ಕೆ ಈ ಹಿನ್ನೆಲೆಯ ಪರಿಚಯವನ್ನ ನಾನು ಮುಂದೆ ಇಡ್ತಾ ಇದ್ದೀನಿ. ಹೀಗಾಗಿ ಧರ್ಮಣ್ಣ ದನ್ನಿಯವರ ಬಗ್ಗೆ ನಾನು ಅವರ ಬಹುತೇಕವಾಗಿ ಅವರೆಲ್ಲ ಕೃತಿಗಳನ್ನ ಹೇಳೋದಿಲ್ಲ. ಅವರ ಬದುಕಿನ ದಾಟಿಗೆ ಸಾಹಿತ್ಯದ ಕುರಿತು ಒಂದಿಷ್ಟು ಮಾತುಗಳನ್ನು ಹೇಳಲು ಮಾತನ್ನ ಮುಗಿಸ್ತೀನಿ. ಹೌದು, ಹಾಗೆ ನೋಡಿದರೆ ಧರ್ಮಣ್ಣ ದನ್ನಿ ವಿದ್ಯಾರ್ಥಿ ಇದ್ದಾಗಲೇ 1988ರಲ್ಲಿ ಅವರು ಹೂನಗೆ ಅನ್ನುವಂಥ ಒಂದು 30 ಕವನಗಳಿರುವಂತಹ ಕವನ ಸಂಕಲನ ಪ್ರಕಟಿಸಿದರು ಅವರು ಕಾಲೇಜು ಬದುಕಿನೊಳಗೆ. ಆದ್ರೆ ಅದು ನಮಗೊತ್ತು ಬಹಳ ಅಪರೂಪಕ್ಕಾಗಿ ಸಿಗೋದಿಲ್ಲ. ಆದ್ರೆ ಅವರ ಇತ್ತೀಚಿನ 2000 ಪ್ರಕಟವಾಗಿರತಕ್ಕಂಥ ಗುರುಗಳಾಗಿರುವ ಗೋದೇಸರ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ, ವಿಶೇಷವಾಗಿ ಮೌನ ಮಾತಾಡಿದಾಗ ಅನ್ನುವ ಕವನ ಸಂಕಲನವನ್ನು ನೀವೆಲ್ಲ ನೋಡಿದ್ರಿ. ಹೌದು, ನನಗೆ ಸಮಯ ಹೇಳಿದ್ದಾರೆ, ಕ್ಷಮೆ ಇರಲಿ, ಮತ್ತೊಮ್ಮೆ ಹೇಳ್ತೀನಿ. ನಾನು ಇದಿಷ್ಟು ಹೇಳಿ ಮಾತು ಮುಗಿಸ್ತೀನಿ. ಮೌನ ಮಾತಾಡಿದಾಗ ಅನ್ನುವಂಥದ್ದು ಕವನ ಸಂಕಲನ ಇದೆಯಲ್ಲ ಮೇಡಮ್, ನನಗೆ ಬಹಳ ಖುಷಿ ಕೊಡೋದು. ಹೌದು, ಧರ್ಮಣ್ಣ ದನ್ನಿ ಅಂದಾಗ ನಾವೆಲ್ಲ ಬಹಳ ಬೇಗ ಗುರುತಿಸ್ತೀವಿ ಏನೋ ಅಂತೇಳಿ. ಆದ್ರೆ ನೀವು ಯಾರಾದ್ರೂ ಆ ಕವನ ಸಂಕಲನ ಓದಿದ್ರೆ ಆ ಕವನ ಸಂಕಲನದಲ್ಲಿ 80 ಕವಿತೆಗಳಿವೆ. 80 ಕವಿತೆಗಳಿವೆ. ನಾವೆಲ್ಲ ಸಾಹಿತ್ಯಾಸಕ್ತರು ಗಮನಿಸೋದೇನು ಅಂತಂದ್ರೆ, ಮೊದಲ ಕವನ ಹೇಗಿರ್ತಂದ್ರೆ ಪ್ರೀತಿಯ ಬಗ್ಗೆ, ಒಲುಮೆಯ ಬಗ್ಗೆ, ಪ್ರಿಯತಮೆಯ ಬಗ್ಗೆ ಈ ರೀತಿಯ ಕವನಗಳನ್ನೇ ಬರೆಯೋರು ಬಹಳ ಜನ. ಆದ್ರೆ ಧರ್ಮಣ್ಣ ದನ್ನಿಯವರ ಮೊದಲ ಕವನ ಸಂಕಲನದಲ್ಲೇ ನೀವು ಗುರುತಿಸ್ರಿ, ಒಂದಲ್ಲ ಎರಡಲ್ಲ 15 ಕವಿತೆಗಳು ರೈತಾಪಿ ವರ್ಗಕ್ಕೆ ಸೇರಿದವು, ರೈತರ ಭವಣೆಗಳನ್ನು ಹೇಳುವುದು. ಹಾಗಿದ್ರೆ ಅವರ ಹಿನ್ನೆಲೆಯನ್ನು ಗುರುತಿಸೋಣ. ಅವರ ನನ್ನ ಜೀವಗಳು ಅನ್ನುವ ಕವಿತೆಯನ್ನು ಗಮನಿಸ್ರಿ. ರೈತ ನಾನು ಸತ್ತು ಬದುಕಿದೆನೋ, ಕಾರ್ಮಿಕರು, ಬರ, ದರಗಿಳಿದ ಮಳೆ, ಕೂಲಿ ಕಾರ್ಮಿಕರು, ಗುಡಿಸಲು ಜೀವಿಗಳು, ರೈತ ಮಹಿಳೆ, ರೈತ ಜೀವಿ, ಬಡತನ ಜ್ಞಾನಿ, ಸುಗ್ಗಿ ರೈತ, ಈ ರೀತಿಯ ಒಂದಲ್ಲ ಎರಡಲ್ಲ ಇಡೀ ರೈತರ ಬದುಕನ್ನ, ಈ ತಾಲೂಕಿನ ರೈತರ ಬದುಕನ್ನ ಕಾವ್ಯದ ಮೂಲಕ ಕಟ್ಟಿಕೊಟ್ಟವರು. ಆದ್ರೆ ದುರ್ದೈವ, ಅವರ ಕವಿತೆಗಳನ್ನು ನಾವು ಬಹಳ ಜನ ಓದೋದಿಲ್ಲ. ಇತ್ತೀಚಿನ ಬಹುತೇಕ ಓದುಗರಲ್ಲಿ ನಮ್ಗೆ ಅದು ದೊಡ್ಡ ಕೊರತೆ. ಅದು ನಾವು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಅಂತ ಕವಿತೆಗಳನ್ನ ಓದಬೇಕು. ಮತ್ತೆ ಮತ್ತೆ ಈ ರೀತಿಯ ಸಾಹಿತ್ಯ ಗೋಷ್ಠಿಗಳ ನೀರಿಗೂ ಕೂಡ ಅಂತವರ ಕೂಡ ಚರ್ಚೆ ಆಗಬೇಕು. ಅಷ್ಟೇ ಅಲ್ಲ, ಬಹುಶಃ ಅವರು ಬಹಳ ಬಗ್ಗೆ ವರ್ಣನೆ ಮಾಡಿದ್ರೆ ನಡೆಯಲ್ಲ. ಅವ್ರ ಕವಿತೆ ಒಂದು ಸಾಲ ಹೇಳ್ಬಿಡ್ತೀನಿ. ಹ್ಯಾಂಗ ಮರೆಯಲಿ ಎನ್ನುವ ಅವರ ಒಂದು ಕವಿತೆ. ನಾನು ಈಗಲೇ ಹೇಳಿದೆ, ಧಾರವಾಡದೊಳಗೆ ಸಾಲಿ ಕಲ್ತಾರೆ ಇವರು ಅಂತ ಹೇಳಿ. ಧಾರವಾಡ ಅಂದ್ರೆ ಬೇಂದ್ರೆ ಊರು. ಬೇಂದ್ರೆಯವರ ಪ್ರಭಾವ ಧರ್ಮಣ್ಣ ದನ್ನಿ ಮೇಲೆ ಆಗಿದೆ ಅನ್ನೋದಕ್ಕೆ ಪದ್ಯ ಸಾಕ್ಷಿ. ಹ್ಯಾಂಗ ಮರೆಯಲಿ ನಾ ಕಳೆದು ಹೋದ ಹೊತ್ತು, ಹ್ಯಾಂಗ ಮರೆಯಲಿ ನಾ ಕಳೆದ ಹೋದ ಹೊತ್ತು, ಬಾಳಿಯ ಬನದಾಗ ಹಾರಾಡಿ ಬಂದಾಗ ಗರಿಬಿಚ್ಚಿ ಕುಣಿದಾವ ನವಿಲು, ಹಸಿರುಟ್ಟ ತಾಯವ್ವ ಕೈ ಮಾಡಿ ಕರೆದಾಳ, ಹಸಿದು ಹೊಟ್ಟ್ಯಾಗ ಅನ್ನವ ನೀಡ್ಯಾಳ. ಹ್ಯಾಂಗ ಮರೆಯಲಿ ಆ ಹೊತ್ತು, ಕಾಲ್ಗೆಜ್ಜೆ ಕಟ್ಕೊಂಡು ಕುಣಿದು ಆಡಿದಂಗ, ನೋವುಂಡು ಮನಕ್ಕ ಶಾಂತಿ ಸಿಕ್ಕಂಗ, ಆಸರ್ಕಿ ಬ್ಯಾಸರ್ಕಿ ಕಳೆದಾವ, ತುಸು ಹೊತ್ತು ಮೈ ಮರ್ತಾವ. ಹ್ಯಾಂಗ ಮರೆಯಲಿ ಆ ಹೊತ್ತು. ಬಹುಶಃ ನೀಲಾಂಬಿಕಾ ಮೇಡಮ್ ಅವರಿಗೆ ಬೇಂದ್ರೆ ನೆನಪಾಗ್ತಾರೆ. ಹೀಗಾಗಿ ಬೇಂದ್ರೆಯನ್ನ ನೆನಪಿಸುವಂತ ಕವಿ ನಮ್ಮ ಭಾಗದ್ದು ಧರ್ಮಣ್ಣ ದನ್ನಿ. ಹೀಗೆ ಕವಿಯೊಬ್ಬ ಇಷ್ಟೇ ಬರೀ ರೈತರ ಬಗ್ಗೆ ಅಷ್ಟೇ ಅಲ್ಲ, ಒಬ್ಬ ಕವಿ ತನ್ನ ವರ್ತಮಾನಕ್ಕೆ ಕೈಗನ್ನಡಿಯಾಗುತ್ತಾನೆ ಅನ್ನೋದಕ್ಕೆ ಧರ್ಮಣ್ಣ ದನ್ನಿ ಕಾವ್ಯ ಸಾಕ್ಷಿ. ಅಂದ್ರೆ ಅರ್ಥ, ಇತ್ತೀಚಿನ 4 ವರ್ಷದಲ್ಲಿ ಇಡೀ ಜಿಲ್ಲೆಯೊಳಗ, ಇಡೀ ರಾಜ್ಯದೊಳಗೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಅವರ ಕಾವ್ಯ, ಅವರ ಕವನ ಸಂಕಲನ ಸಾಕ್ಷಿ ಆಗುತ್ತದೆ. ಅಂದ್ರೆ ಅರ್ಥ, ನಾವು ಇತ್ತೀಚೆಗೆ ಕಳೆದುಕೊಂಡಿರ್ತಕ್ಕಂಥ ನಮ್ಮ ಭಾಗದ ಬಹುದೊಡ್ಡ ಬಂಡಾಯ ಕವಿ ಚನ್ನಣ್ಣ ವಾಲಿಕರ್ ಅವರ ಕವಿತೆಗಳನ್ನ ಓದಿದವರಿಗೆ, ಅವರ ಸಾಹಿತ್ಯದ ಬಗ್ಗೆ ಗೊತ್ತಿರುವವರಿಗೆ ಧರ್ಮಣ್ಣ ದನ್ನಿಯವರ ಕವನ ಸಂಕಲನಗಳನ್ನ, ಕವಿತೆಗಳನ್ನ ಓದಿದ್ರೆ ಧರ್ಮಣ್ಣ ದನ್ನಿ ಮೇಲೆ ಬಹಳ ಪ್ರಭಾವ ಬೀರಿದವರು ಯಾರು ಅಂದ್ರೆ ಚನ್ನಣ್ಣ ವಾಲಿಕರ್ ಮತ್ತು ಸಿದ್ದಲಿಂಗಯ್ಯ. ನಾನು ಬಹಳ ಗಟ್ಟಿಯಾಗಿ ಹೇಳ್ತೀನಿ. ಯಾಕೆ ಅಂದ್ರೆ ಚನ್ನಣ್ಣ ವಾಲಿಕರ್ ಅವರ ನೆನಪನ್ನ ಅತ್ಯಂತ ಸುಂದರವಾಗಿ ಕಟ್ಕೊಡ್ತಾರೆ. ಜೊತೆಗೆ ಮಾರುತಿ ಮಾನ್ಪಡೆ ನಮ್ಮ ಭಾಗದ ಒಬ್ಬ ರೈತಾಪಿ ಹೋರಾಟಗಾರ. ನಾವೆಲ್ಲ ಇವತ್ತು ನೆನಪಾಡ್ತೀವಿ ಮಾರುತಿ ಮಾನ್ಪಡೆ. ಆದರೆ ಧರ್ಮಣ್ಣ ದನ್ನಿ ತಮ್ಮ ಮೌನ ಮಾತಾಡಿದ ಕವನಗಳ ಮೂಲಕ ಇವತ್ತಿಗೂ ಕೂಡ ಅಲ್ಲಿ ಕಾಮ್ರೇಡ್ ಅನ್ನುವ ಕವಿತೆ ನಾವೆಲ್ಲ ಹೋರಾಟಗಾರರು ಓದಬೇಕು. ಆ ರೀತಿಯ ಒಬ್ಬ ಮಾರುತಿ ಮಾನ್ಪಡೆಯನ್ನ ಮತ್ತೆ ಮತ್ತೆ ನೆನಪಿಸುತ್ತಾರೆ. ಅಷ್ಟೇ ಅಲ್ಲ, ಧರ್ಮಣ್ಣ ದನ್ನಿ ಅತ್ಯುತ್ತಮ ಗಾಯಕ ಮತ್ತು ಹಾಡಿನ ಬಗ್ಗೆ ಒಲವಿರುವಂಥವ್ರು. ನನಗೆ ಬಹಳ ಸಲ ನಾನೆಲ್ಲ ಅವ್ರ ಜೊತೆಗಿರುವಾಗ ಪಿಚ್ಚಳ್ಳಿ ಶ್ರೀನಿವಾಸರ ಹಾಡು ಕೇಳ್ರಿ ಅಂತ ಹೇಳ್ತಿದ್ರು. ಪಿಚ್ಚಳ್ಳಿ ಶ್ರೀನಿವಾಸ ಬಗ್ಗೆ ಬಹಳ ಪ್ರೀತಿ ಅವರಿಗೆ. ಹೀಗಾಗಿ ಅಷ್ಟೇ ಅವರ ಕವನ ಸಂಕಲನ ಹುಡುಕಾಡ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಸಾವು ಕೂಡ ಬಹಳ ಅವರನ್ನ ಆರ್ಧವಾಗಿ ಕಾಡ್ತದೆ. ಹೀಗೆ ಸಾವಿತ್ರಿಬಾಯಿ ಫೂಲೆ, ಅಂಬೇಡ್ಕರ್, ಬಸವಣ್ಣ ಮತ್ತೆ ಬುದ್ಧ ಇವರೆಲ್ಲರೂ ಕೂಡ ಅವರ ಕವಿತೆಗೆ ಜೀವಾಳವಾಗ್ತವೆ. ಇದಲ್ಲದೆ ಅವರ ಇನ್ನೊಂದು ಕವನ ಸಂಕಲನ ಹೇಳಲು ಮಾತು ಮುಗಿಸ್ತೇನೆ, ಒಡಲ ಬ್ಯಾನಿ. ಬಹುಶಃ ಒಡಲ ಬ್ಯಾನಿ ಅನ್ನೋ ಪದ ಕೇಳಿದ್ರೆ ಅದು ಚನ್ನಣ್ಣ ವಾಲಿಕರ್ ಸಾಲು. ಹೀಗಾಗಿ ಬಹುತೇಕವಾಗಿ ಇಲ್ಲಿ ಒಂದು ಸಾಲು ಹೇಳ್ಬಿಡ್ತೀನಿ. ಒಡಲ ಬ್ಯಾನಿಯ ಕುರಿತು ಮಾತನಾಡುವಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಶೈಲ ನಾಗರಾಳ್ ಬರೀತಾರೆ ಏನಂತಂದ್ರೆ,
ದನ್ನಿಯವರ ಗ್ರಾಮೀಣ ಬದುಕು, ಬಡತನ, ಜಾತಿ ವ್ಯವಸ್ಥೆಯ ಕರಾಳತೆ, ಸ್ವ ಅನುಭವ ಹಾಗೂ ತನ್ನ ಸುತ್ತಲಿನ ಜರುಗುವ ದೌರ್ಜನ್ಯ, ಶೋಷಣೆಗಳಿಗೆ ಸಿಡಿಮಿಡಿಗೊಂಡ ಕೋಪ, ನೋವುಗಳೇ ಅವರ ಕವಿತೆಯಾಗಿವೆ. ಬಹುಶಃ ನನಗೆ ಕಲಿಸಿರುವ ಶಿಕ್ಷಕ ಶ್ರೀಶೈಲ್ ನಾಗರಾಳ್ ಅತ್ಯಂತ ಪ್ರೀತಿಯ ಶಿಕ್ಷಕ. ಅಂಥವರೇ ಧರ್ಮಣ್ಣ ದನ್ನಿಯವರ ಬಗ್ಗೆ ಈ ರೀತಿಯ ಶೇರ ಬರೆದಾಗ ಅದು ಅವರ ಒಟ್ಟು ಬದುಕಿನ ಸಾಕ್ಷಿಯಾಗುತ್ತದೆ. ಹೀಗಾಗಿ ಅವರ ಒಟ್ಟು ಒಡಲ ಬ್ಯಾನಿ ಕವಿತೆಯೊಳಗ 75 ಕವಿತೆಗಳಿವೆ. ಇತ್ತೀಚೆಗೆ ನಾವು ನೋಡ್ತೀವಿ 10-12 ಕವಿತೆಗಳನ್ನ ಹಾಕಿ ಒಂದು ಕವಲ ಸಂಕಲ ಬರ್ತದ. ಆದ್ರೆ ಧರ್ಮಣ್ಣ ದನ್ನಿ ಒಂದು ಪುಸ್ತಕದೊಳಗ 80 ಕವಿತೆಗಳನ್ನ, ಮತ್ತೊಂದು ಪುಸ್ತಕದೊಳಗ 75 ಕವನಗಳನ್ನ ಕೊಡೋದ್ರ ಮೂಲಕ ಅವರ ಮೊದಲ ಕವಿತೆ ಯಾಕೆ ಹೇಳ್ತೀನಿ ಅಂತಂದ್ರೆ ಅವರ ಮೊದಲ ಕವಿತೆ ಭಾವೈಕ್ಯತೆ, ಅವರ ಕೊನೆಯ ಕವಿತೆ ಆ ಒಡಲ ಬ್ಯಾನಿಯೊಳಗ ಸಮಭಾವ. ಬಹುಶಃ 2 ಸಾಲುಗಳು ಬಹಳ ಮುಖ್ಯ ಆದ ಸರ್ ನನಗೆ, ಮೊದಲ ಕವಿತೆಯೊಳಗ ಮತ್ತು ಕೊನೆಯ ಕವಿತೆಯೊಳಗ. ಅಂದ್ರೆ ಧರ್ಮಣ್ಣ ದನ್ನಿ ಏನು ಬಯಸ್ತಾನೆ, ಧರ್ಮಣ್ಣ ದನ್ನಿ ಏನು ಬಯಸ್ತಾನೆ, ತನ್ನ ಭಾವೈಕ್ಯ ಕವಿತೆಯೊಳಗೆ ಹೇಳ್ತಾರೆ ಮತ್ತು ಸಮಭಾವ ಕವಿತೆಯೊಳಗೆ ಹೇಳ್ತಾರೆ, ಮತ್ತೆ ಮತ್ತೆ ಜಾತಿಯ ಸತ್ತು ಪಸರಿಸುತ್ತಿದೆ ಹೆಜ್ಜೆ ಹಾಕುತ್ತಾ, ಮತ್ತೆ ಮತ್ತೆ ಜಾತಿಯ ಸತ್ತು ಪಸರಿಸುತ್ತಿದೆ ಹೆಜ್ಜೆ ಹಾಕುತ್ತಾ, ಕಡಿವಾಣ ಹಾಕಬೇಕು ಒತ್ತು. ಇದು ಅವರ ಸಮಭಾವ ಕವಿತೆ. ಅದೇ ಅವರ ಭಾವೈಕ್ಯತೆ ಕವಿತೆ ಬಯಸ್ತದೆ, ಆಸೆ ಪಡ್ತದೆ. ಒಬ್ಬ ಕವಿ ಬಯಸ್ತಾನೆ, ಹಸಿರೆಲೆಗಳ ತೋರಣದಂತೆ ಹಂದರವ ಕಟ್ಟಿ, ಕಲ್ಲು ಮುಳ್ಳುಗಳ ಬದುಕು ಹಸಿನಾಗಿ ಕುಟ್ಟಿ, ನಮ್ಮ ಭಾವೈಕ್ಯತೆ ಗಾನ ಸದಾ ಸವಿಯಲಿ. ಅಂದರೆ ಅರ್ಥ ಈ ಸಮಾಜ, ಈ ದೇಶ, ಈ ರಾಜ್ಯ ಯಾವುದನ್ನ ಒಡೆಯುವ ಮನಸ್ಸುಗಳಿವೆಯೋ, ಬಹುಶಃ ಈ ಸಾಹಿತ್ಯ ಸಮ್ಮೇಳನಗಳು ಕೂಡ ನಾವು ಯಾವುದೇ ಮನಸ್ಸುಗಳನ್ನು ಒಡಿಬೇಕಾಗಿಲ್ಲ. ನಾವು ಸಾಹಿತ್ಯ ಸಮ್ಮೇಳನಗಳು ಮಾಡೋದ್ರ ಮೂಲಕ ಯಾವುದೇ ಸಂಘಟನೆ ಇರಲಿ, ನಾವು ಸಾರ್ವಜನಿಕ ಬದುಕಿನೊಳಗೆ ಇನ್ನೊಬ್ಬರನ್ನ ಪ್ರೀತಿಸುವ ಗುಣವನ್ನ, ಇನ್ನೊಬ್ಬರನ್ನ ಸೌಹಾರ್ದವಾಗಿ ನೋಡಿಕೊಳ್ಳುವ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ವೈಯಕ್ತಿಕ ಬದುಕು ನಮ್ದು ಹೆಂಗೇ ಇರಲಿ, ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಬೀಗರ ಜೊತೆಗೆ ನೀವು ಹೆಂಗಾದ್ರೂ ಇರ್ರಿ, ಆದರೆ ಸಾರ್ವಜನಿಕ ಬದುಕು ಬಂದಾಗ ಅಲ್ಲಿ ಪ್ರೀತಿ, ಮಮತೆ, ವಾತ್ಸಲ್ಯ, ಸೌಹಾರ್ದತೆ, ಸಮನ್ವಯ ಈ ದೇಶದ ಸಂವಿಧಾನ ನಮಗೆ ಹೇಳಿಕೊಟ್ಟಿದೆ. ಹೀಗಾಗಿ ಆತ್ಮೀಯರೇ, ಸಾಹಿತ್ಯ ಪರಿಷತ್ತಿನವರಾಗಲಿ ಅಥವಾ ಶಿಕ್ಷಕರಾಗಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ, ಸಿದ್ದಲಿಂಗಯ್ಯವರ ಕವಿತೆ ಬಹಳ ಮುಖ್ಯವಾದ ಕವಿತೆ. ರಮೇಶ್ ಸರ್ ನೀವು ಆ ಪುಸ್ತಕ ಓದಿರೋ ಒಂದ್ಸಲ. ಸಿದ್ದಲಿಂಗಯ್ಯವರ ಬಗ್ಗೆ ಬಸಲಿಂಗಣ್ಣವರೇ ಬಹಳ ಒಳ್ಳೆ ಕವಿತೆ ಸಿದ್ದಲಿಂಗಯ್ಯವರ ಕುರಿತು. ಯಾಕೆ ಅಂದ್ರೆ ಮೇಡಮ್, ಇಷ್ಟು ನನಗಂತೂ ಸಿದ್ದಲಿಂಗಯ್ಯವರ ಕುರಿತು ಬಹಳ ಪ್ರೀತಿ ಅದ, ಅದು ಇಷ್ಟು ಚೆನ್ನಾಗಿ ಯಾರು ಬರ್ದಿಲ್ಲ. ಸಿದ್ದಲಿಂಗಯ್ಯವರ ಕುರಿತು ಹೇಳ್ತಾರ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಬಂಡಾಯದ ಬಿರುಗಾಳಿ ಬೀಸಿ ಎಚ್ಚರಿಸಿದಾತ, ಬಂಡಾಯದ ಬಿರುಗಾಳಿ ಬೀಸಿ ಎಚ್ಚರಿಸಿದಾತ, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಸಂಧಿಸಿದೆ, ನದಿಯ ದಿಕ್ಕನ್ನೇ ಬದಲಿಸಿ ಬಂಡಾಯದ ಕಹಳೆ ಊದಿದೆ, ಈಗ ಊರ ಕೇರಿ ಬಿಟ್ಟು ಹೋದೆ ಇನ್ನೆಲ್ಲಿಗೆ. ಹೀಗೆ ಪ್ರಶ್ನೆ ಮಾಡುವುದರ ಮೂಲಕವೇ ಸಿದ್ದಲಿಂಗಯ್ಯನವರನ್ನ ಅತ್ಯಂತ ಪ್ರೀತಿಯಿಂದ ನೆನಪಿಸಿಕೊಳ್ಳುವಂತ ಧರ್ಮಣ್ಣ ದನ್ನಿ ನಮ್ಮ ಭಾಗದ ಅತ್ಯುತ್ತಮ ಕವಿಗಳಲ್ಲಿ ಒಬ್ಬ. ಹೀಗಾಗಿ ಅವರ ಕರಾಳ ನೆರಳಾಗಲಿ, 47ರ ಸ್ವಾತಂತ್ರ್ಯ ಮತ್ತೆ ಸಿದ್ದಲಿಂಗಯ್ಯನವರು ನೆನಪಿಸ್ತದೆ. ಸ್ಮಶಾನ ಮಾತಾಡಿದಾಗ, ಒಡಲ ಬ್ಯಾನಿ, ಬುದ್ಧ, ಅಂಬೇಡ್ಕರ್, ಹಕ್ಕಿ ಹಾಡ್ಯಾವ ಅನ್ನುವ ಕವಿತೆಯೂ ಕೂಡ ಬಹಳ ಮುಖ್ಯ. ಬಹಳ ಮುದ್ದು ಕೊಯ್ಯೋದಿಲ್ಲ ನಾನು. ಯುದ್ಧ ಬೇಗಡ, ಬುದ್ಧ ಬೇಕು ನಮಗೆ, ಜೀತದಾಳು, ಯಾರಿ ಕೇಳಿ ನ್ಯಾಯ, ಈ ರೀತಿಯ ಕವನಗಳ ಮೂಲಕ ಧರ್ಮಣ್ಣ ದನ್ನಿ ನಮಗೆ ಬಹಳ ಮುಖ್ಯವಾಗಿ ಕಾಣ್ತಾರೆ. ಇನ್ನು ಕೊನೆಯ 2 ನಿಮಿಷಗಳು ಮಾತ್ರ. ಯಾಕೆ ಅಂತಂದ್ರೆ ಕ್ಷಮೆ ಇರಲಿ, ಕಾರಣ ಏನಂತಂದ್ರೆ ನಮಗೆ ಧರ್ಮಣ್ಣ ದನ್ನಿ ಕವಿ ಅಂತ ಅನಿಸ್ತದೆ. ಯಾಕೆ ಅಂದ್ರೆ ಒಬ್ಬ ಸಾಹಿತ್ಯದ ಆಸಕ್ತ ಸದಾ ಪ್ರಯೋಗಶೀಲಾಗಿರ್ಬೇಕು. ನಮ್ಮ ತಾತನೋ, ನಮ್ಮ ಮುತ್ಯಾನೋ, ಇನ್ಯಾರು ನಮ್ಮ ಅಪ್ಪನೋ ಹಾಕಿದ ಆಳದ ಬರಕ್ಕೆ ನಾವು ನೇಣು ಹಾಕೋಬಾರ್ದು. ಅಂದ್ರೆ ಅರ್ಥ ಏನು ಅಂತಂದ್ರೆ ಧರ್ಮಣ್ಣ ದನ್ನಿಯೊಳಗೆ ಒಂದು ಪ್ರಯೋಗಶೀಲತೆಯ ಕಾವ್ಯ ಸೃಷ್ಟಿ ಇದೆ ಅನ್ನೋದಕ್ಕೆ. ಯಾರಾದ್ರೂ ಹೇಳ್ರಪ್ಪ ಇಲ್ಲಿ ಸಾಹಿತ್ಯ ಆಸಕ್ತರು? SP ಪಾಟೀಲ್, ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು. ಹೈಕುಗಳು ಅಂದ್ರೆ ನಮಗೆ ಗೊತ್ತಿತ್ಯಾ? ನಾನೊಬ್ಬ ಕನ್ನಡ ಶಿಕ್ಷಕ, ನನಗೂ ಗೊತ್ತಿಲ್ಲ. ಬಸ್ಲಿಂಗ್ ಸರ್, ನನಗೂ ಗೊತ್ತಿಲ್ಲ ಹೈಕುಗಳು. ಆದರೆ ಧರ್ಮಣ್ಣ ದನ್ನಿ ಇವತ್ತು ಹೈಕು ಅನ್ನುವ ಒಂದು ಸಾಹಿತ್ಯ ಪ್ರಕಾರವನ್ನ ನಮ್ಮ ಜಿಲ್ಲೆಗೆ ಪರಿಚಯ ಮಾಡಿದ್ದಾರೆ. ಜಪಾನ್ ಮಾದರಿಯ ಸಾಹಿತ್ಯ ಇದು ನಮಗೆ ಹೊಸದದು. ಹೀಗೆ ನಾವೆಲ್ಲ ಸಾಹಿತ್ಯ, ಕತೆ, ಕಾದಂಬರಿ, ಕವನ, ಚುಟುಕು, ವಚನ ಇವೆಲ್ಲವನ್ನ ಕೇಳಿದವರು ಬಹುತೇಕವಾಗಿ ಮೈಪಾಲ್ ರೆಡ್ಡಿ ಮನ್ನೂರ್ ಬಿಟ್ರೆ ಧರ್ಮಣ್ಣ ದನ್ನಿ ಮಾತ್ರ ಈ ರೀತಿಯ ಹೈಕುಗಳನ್ನ ಬರೆಯುವಂಥವ್ರು. ಒಂದಲ್ಲ ಎರಡಲ್ಲ, ಸುಮಾರು 500-600 ಹೈಕುಗಳನ್ನ ಜೋಡಿಸಿ ಸಂಗ್ರಹ ಮಾಡಿ ಇತ್ತೀಚೆಗೆ ತಾನೇ ಅವ್ರ ನೆನಪಿನ ಅಲಿಯೊಳಗೆ ಬರೆದಿದ್ದಾರೆ. ಅಂದ್ರೆ ಅರ್ಥ ಧರ್ಮಣ್ಣ ದನ್ನಿ ನಮ್ಮ ಸಮೀಪದೊಳಗನ, ನಮ್ಮ ಜೊತೆಗಿರ್ತಾನ, ನಮ್ಮ ಪತ್ರಕರ್ತ ಅವನೇನಪ್ಪ ಬಡವನ ಅನ್ನೋ ಕಾರಣಕ್ಕೆ ಅವರ ಪ್ರತಿಭೆಯನ್ನ ಕಡೆಗಣಿಸುವುದು ತಪ್ಪಾಗುತ್ತೆ. ಹೀಗಾಗಿ ಹೈಕುಗಳು ಅನ್ನೋದು ಜಪಾನ್ನ ಮಾದರಿಯ ಸಾಹಿತ್ಯ. ಆ ಸಾಹಿತ್ಯ ಇವತ್ತು ನಮ್ಮಲ್ಲಿ ಹೊಸ ಪರಂಪರೆಯನ್ನ ಸುಟ್ಟಾಕಿದೆ. ಹೀಗಾಗಿ ನಮ್ಮ ಜಿಲ್ಲೆಯೊಳಗನ್ನ ಬರೆಯುವಂತವರು, ನಾವು ಗಜಲ್ಗಳ ಬಗ್ಗೆ ಬಂದಾಗ ನಮ್ಮಲ್ಲಿ ಬರುವರು ಶಾಂತರಸ, ಪ್ರಭು ಖಾನಾಪುರೆ ಮತ್ತು ಕೆಲವೇ ಜನ ಸಾಹಿತ್ಯರು. ಹಾಗೆ ಹೈಕುಗಳು ಮಾತು ಬಂದಾಗ ಮೈಪಾಲ್ ರೆಡ್ಡಿ ಮನ್ನೂರ್, ಧರ್ಮಣ್ಣ ದನ್ನಿ. ಹೀಗೆ ಅವರ ಹೈಕುಗಳ 1-2 ಹೈಕುಗಳನ್ನ ಹೇಳಿ ಮಾತನ್ನ ಮುಗಿಸ್ತೀನಿ. ಆತ್ಮೀಯರೇ, ಎಷ್ಟು ಸರಳವಾಗಿದೆ ನೋಡಿ ಹೈಕು. ಮರ ಬೆಳೆಸಿ ಹಸಿರು ಮನೆ ಕಟ್ಟಿ ಜೀವಿಸೋಣ, ಗುಡಿಸಲಲ್ಲಿ ಶಿಕ್ಷಣ ಜ್ಯೋತಿ
ಹಚ್ಚಿ ಬೆಳಗುವಾಸೆ, ಸಾಕಿಷ್ಟೇ ಹೈಕಿದು. ಗುಡಿಸಲಲ್ಲಿ ಶಿಕ್ಷಣ ಜ್ಯೋತಿ ಹಚ್ಚಿ ಬೆಳಗಾಗಿಸೋಣ. ಗುಲಾಬಿ ಹೂವು ಚೆಲ್ಲಿತು ಪರಿಮಳ ಎದೆಗೂಡಲ್ಲಿ, ಗುಲಾಬಿ ಹೂವು ಚೆಲ್ಲಿತು ಪರಿಮಳ ಎದೆಗೂಡಲ್ಲಿ. ಹೀಗೆ ಅವರ ಹಲವಾರು ಹೈಕುಗಳ ಮೂಲಕ ಇವತ್ತು ನಮ್ಮ ತಾಲೂಕಿಗೆ ಪರಿಚಯವಾಗಿದ್ದಾರೆ. ಆ ಮೂಲಕ ಸಾಹಿತ್ಯ ಕ್ಷೇತ್ರದ ಪರಿಚಯ ಆಗಿದ್ದಾರೆ. ಇನ್ನೊಂದು ವಿಶೇಷ ಹೇಳಬೇಕು, ಬಹಳ ಮಂದಿ ಗೊತ್ತಿರೋದಿಲ್ಲ. ಸುಭಾಷ್ ಪಾಟೀಲ್ರೇ, ಧರ್ಮಣ್ಣ ದನ್ನಿಯವರ ಬರೆದಿರತಕ್ಕಂಥ ಪುಸ್ತಕ ಇವತ್ತು ಪದವಿ ಕಾಲೇಜುಗಳಿಗೆ ಪಠ್ಯವಾಗಿದೆ. ಹೀಗಾಗಿ ಧರ್ಮಣ್ಣ ದನ್ನಿ ನಮ್ಮ ನಡುವಿರುವಂತಹ ಒಬ್ಬ ಬರಹಗಾರ. ಅಷ್ಟೇ ಅಲ್ಲ, ತಾನು ಬರೆಯುವುದರಷ್ಟೇ ಅಲ್ಲ, ಬಹಳ ವಿಶೇಷವಾಗಿ ನೆನಪಿಸ್ಕೊಳ್ಬೇಕೇನು ಅಂದ್ರೆ ಧರ್ಮಣ್ಣ ದನ್ನಿ ಅವರದೇ ಆದ ಒಂದು ಅಮರ್ಜ ಅನ್ನುವ ಪ್ರಕಾಶವನ್ನು ಕಟ್ಟಿ ಹಾಕಿದ್ದಾರೆ. ಅಮರ್ಜ ಪ್ರಕಾಶನದ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಒಂದಲ್ಲ ಎರಡಲ್ಲ ಸುಮಾರು 14 ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ವಿಶೇಷ ಏನು ಅಂತಂದ್ರೆ ಇಲ್ಲಿರುವಂತ ಯಾರೋ ಹೆಣ್ಮಕ್ಳು ಇರಬಹುದು, ಟೀಚರ್ ಇರಬಹುದು, ಅವ್ರು ಯಾರು ನಮ್ಗೆ ಗೊತ್ತಿಲ್ಲ, ಅವರ ಪುಸ್ತಕಗಳನ್ನ ಪ್ರಕಟಿಸುವ ಮೂಲಕ ಸೈಲಾ ಹಿಟ್ನಳ್ಳಿ, ಸಿದ್ಧಲಿಂಗ್ ಪಾಟೀಲ್, ಮಹಂತೇಶ್ ಪಾಟೀಲ್, ಅಂಬಾರಾಯ್ ಕಾಂಬ್ಳೆ, ಕಾಳಿಂಗ್ ತಳವ, ರೇಣುಕಾ ಶ್ರೀಕಾಂತ್, ಶ್ರೀದೇವಿ ಪಾಟೀಲ್, ಸುರೇಖ್ ಜೇವರ್ಗಿ, ಹೀಗೆ ಹಲವಾರು ಜನರನ್ನ ಪರಿಚಯಿಸುವಂತ ಕೆಲಸ ಧರ್ಮಣ್ಣ ದನ್ನಿ ಬಹಳ ಮೌನವಾಗಿ ಎಲೆಮರೆಕಾಯಿಯಂತೆ ಗುಲ್ಬರ್ಗ ಕುಂತು ಅಲ್ಲಿ ಆರಾಮಾಗಿದ್ರೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ಅವರ ಕೈಯೊಳಗೆ ಹಲವಾರು ಕೃತಿಗಳನ್ನ ಬರೆಯುವ ಆಸೆ. ಈ ಬಹುತೇಕ ತಾಲೂಕಿನ ಸ್ವಾತಂತ್ರ್ಯ ಸ್ಮರಣ ಸಂಚಿಕೆಯನ್ನು ಗಮನಿಸಿದಾಗ ಇತ್ತೀಚಿನ ಅವರ ಸಂಪಾದಿತ ಅಮರ್ಜ, ಸಂಕತನ, ಕಹಳೆ, ಕನ್ನಡ ಸಾರಥಿ, ವಿಜಯಭವ ಇವೆಲ್ಲ ಕೃತಿಗಳನ್ನ ಗಮನಿಸಿದಾಗ ನಮಗೆ ಎಲ್ಲರಿಗೂ ಕೂಡ ಧರ್ಮಣ್ಣ ದನ್ನಿ ಪರಿಚಯ ಆಗ್ತಾರೆ. ಹೀಗಾಗಿ ನಾನೇನೆಲ್ಲವೂ ಹೇಳಿದ್ದೇನೆ, ಅದು ಸಾಹಿತ್ಯದ ಧರ್ಮಣ್ಣ ದನ್ನಿಯ ಬರಹಗಾರರ ಕುರಿತು ಮಾತ್ರ ಪರಿಚಯ ಮಾಡೀನಿ. ನನ್ನ ವೈಯಕ್ತಿಕ ಯಾವ ಅಭಿಪ್ರಾಯವೂ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ, ಹೀಗಾಗಿ ಮತ್ತೊಮ್ಮೆ ಧರ್ಮಣ್ಣ ದನ್ನಿ ನನಗೆ ಅತ್ಯಂತ ಆಪ್ತ. ಕಾರಣ ಏನು ಅಂತಂದ್ರೆ 20 ವರ್ಷಗಳಿಂದಲೂ ಕೂಡ ನಾನು ಮೊಟ್ಟ ಮೊದಲ ಸುದ್ದಿ ಬರೆದುದು ಆಳಂದ ತಾಲೂಕಿನ ಲಾಲ್ಡೆ ಮಶಾಕ್ ದರ್ಗಾ ಜಾತ್ರೆ. ಮೊಟ್ಟ ಮೊದಲು ನನ್ನ ನೆನಪಿದೆ ಇವತ್ತಿಗೂ ಕೂಡ, ಮಾರ್ಚ್ 13, 1911. ಅವತ್ತು ನನಗೆ ಆ ಮೊದಲ ಸುದ್ದಿಯನ್ನು ಬರೆಯೋದು ಕೊಟ್ಟೋದು ಅಂತ ಅವಕಾಶ ಯಾವುದು ಧರ್ಮಣ್ಣ ದನ್ನಿ. ಅಂದ್ರೆ ಅರ್ಥ, ನನಗೆ ವೈಯಕ್ತಿಕವಾಗಿ ಧರ್ಮಣ್ಣ ದನ್ನಿ ಒಬ್ಬ ಶಿಕ್ಷಕನಾಗಿ, ಒಬ್ಬ ಪತ್ರಕರ್ತ ಮಿತ್ರನಾಗಿ, ಮತ್ತು ನನಗೂ ಕೂಡ ಅವರ ಪಾಠವನ್ನ, ಅವರ ಬಹಳ ಸಮೀಪದಿಂದ ಗುರುತಿಸಿಕೊಂಡಿರುವ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಧರ್ಮಣ್ಣ ದನ್ನಿಯವರಿಗೂ, ಅವರ ಧರ್ಮಪತ್ನಿಯಾಗಿರುವ ಅಕ್ಕ ಶ್ರೀದೇವಿ ಅವರಿಗೂ ಮತ್ತು ಅವರ ತುಂಬು ಕುಟುಂಬ, ಅವರ ಮಗ ಇವತ್ತು PWD ಇಂಜಿನಿಯರಿಂಗ್ ಆಗಿ ಬಳ್ಳಾರಿಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ. 2 ಜನ ಹೆಣ್ಮಕ್ಳು, ಅವರು ಈಗಾಗಲೇ ಮದುವೆ ಆಗಿ ಗಂಡನ ಮನೆಯಲ್ಲಿದ್ದಾರೆ. ಹೀಗಾಗಿ ಅತ್ಯಂತ ಸಂತೃಪ್ತವಾದ ಸುಖಿ ಕುಟುಂಬ ಧರ್ಮಣ್ಣ ದನ್ನಿಯವರದು. ಮತ್ತು ಹೌದು, ನಾವೆಲ್ಲ ಗುರುತಿಸುವಾಗ ಒಬ್ಬ ಕವಿ ತಾನು ಬರವಣಿಗೆ ಹಾಗೆ ಬದುಕುತ್ತಾನೆ ಅನ್ನೋ ಪ್ರಶ್ನೆಯನ್ನ ಮಾಡುತ್ತೇವೆ. ಹಾಗಲ್ಲ ಗೆಳೆಯರೇ, ವರ್ತಮಾನವೇ ಬೇರೆ ಇರುತ್ತೆ, ಸಮಾಜವೂ ಬೇರೆ ಇರುತ್ತದೆ. ಆದರೆ ಧರ್ಮಣ್ಣ ದನ್ನಿ ಈ ತಾಲೂಕಿನ ಸೌಹಾರ್ದದ ಕೊಂಡಿಯಾಗಿ, ಸಮನ್ವಯದ ಕೊಂಡಿಯಾಗಿ, ಯಾವ ಸಿದ್ಧಾಂತಗಳಿಗೂ ಕೂಡ ತನ್ನನ್ನೇ ತಾನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳದೆ ಎಲ್ಲರೊಂದಿಗೆ ಬೆರೆಯುವಂತಹ ಗುಣವಿರುವಂಥ ಧರ್ಮಣ್ಣ ದನ್ನಿಯವರಿಗೆ ಸಮ್ಮೇಳನಾಧ್ಯಕ್ಷ ಮಾಡಿರುವ ಕಾರಣಕ್ಕಾಗಿ ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಹನುಮಂತ್ ಸೇರಿ ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಹಿರೋಳಿ ಗ್ರಾಮಸ್ಥರಿಗೂ ಅತ್ಯಂತ ಗೌರವದಿಂದ ವಂದಿಸಿ ಅಭಿನಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಕ್ಷಮೆ ಇರಲಿ. ಧನ್ಯವಾದಗಳು ಸಂಜಯ್ ಪಾಟೀಲ್ ಸರ್ ಅವರೇ.